ಮಲಮಾಸೋಪಿ ಚ ಮಾಸಾನಾಂ ಫಲದಾಂ ಸರ್ವಕಾಮದಾಂ. ಈ ಅಧಿಕ ಮಾಸ ಅಥವಾ ಮಲಮಾಸ ಎಲ್ಲ ಕಾಮನೆಗಳನ್ನು ಈ ಅಷ್ಟೂ ತಿಂಗಳಲ್ಲಿ ಕೊಡದೇ ಇರೋದು ಈ ಮಾಸದಲ್ಲಿ ಕೊಡುತ್ತೆ. ನಮಸ್ಕಾರ, ನಾನು ಡಾಕ್ಟರ್ KS ಪದ್ಮಾವತಿ, ಧಾತ್ರಿ ಚಿಕಿತ್ಸಾಲಯದಿಂದ. ಇವತ್ತಿಂದ ಜ್ಞಾನ ಅಮೃತ ಪಾಡ್ಕ್ಯಾಸ್ಟ್ ಶುರುವಾಗ್ತಾ ಇದೆ. ಇಂದು ಅಧಿಕ ಮಾಸದ ಮೊದಲನೇ ದಿನ. ಈ ಮಾಸ ಯಾಕೆ ಬರುತ್ತೆ ಅಂತ ಇದರದ್ದೊಂದು ಪೂರ್ವ ಇಂಟ್ರಡಕ್ಷನ್ ಕೊಟ್ಟಿದ್ದೆ. ಸೊ ಅದನ್ನು ಕೇಳಿಸ್ಕೊಳ್ಳಿ, ಸೊ ಇನ್ನೂ ಹೆಚ್ಚು ಅರ್ಥ ಆಗುತ್ತೆ. ಸೊ ಈ ಪಾಡ್ಕ್ಯಾಸ್ಟಿನ ವಿಶೇಷತೆ ಏನು ಅಂದರೆ, ಇದರ ಆಧ್ಯಾತ್ಮಿಕವಾಗಿ ಆಯುರ್ವೇದದ ಪ್ರಕಾರ, ಯೋಗದ ಪ್ರಕಾರ ಮತ್ತು ಆಧುನಿಕ ವಿಜ್ಞಾನದ ಪ್ರಕಾರ ಇದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಈ ಒಂದು ತಿಂಗಳು ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ. ಆಧ್ಯಾತ್ಮಿಕವಾಗಿ ಹೇಳೋದಾದರೆ, ಈ ಎಲ್ಲ ಜೀವಿಗಳಲ್ಲಿ ಪರಮಾತ್ಮನಾದ ವಿಷ್ಣುವಿಗೆ ಸಮರ್ಪಿತವಾಗಬೇಕು. ಇದನ್ನು ಮಲಮಾಸ ಅಂತ ಕರಿತೀರಿ. ದೇಹ, ಮನಸ್ಸು ಹಾಗೂ ಆತ್ಮದ ಕಲ್ಮಶಗಳನ್ನು ಶುದ್ಧೀಕರಿಸಿಕೊಳ್ಳುವಂಥ ಮಾಸ ಅಥವಾ ತಿಂಗಳು. ಪ್ರತಿ 32ರಿಂದ 33 ತಿಂಗಳಿಗೊಮ್ಮೆ ಬರುವಂಥ, ಅದು ಬ್ರಹ್ಮಾಂಡ ನೀಡುವಂಥ ಒಂದು ದೈವಿಕ ವರ ನಮಗೆ. ಹಾಗೆ ಆಯುರ್ವೇದ ಮತ್ತು ಯೋಗದ ಪ್ರಕಾರ ಇದು ಬೇಸಿಗೆ ಮತ್ತು ಮುಂಗಾರು ಪೂರ್ವದ ಒಂದು ಜಂಕ್ಷನ್. ಇದನ್ನು ಋತುಸಂಧಿ ಅಂತ ಹೇಳ್ತೀವಿ ಆಯುರ್ವೇದದ ಪ್ರಕಾರ. ಇಲ್ಲಿ ಪಿತ್ತದೋಷ ಉತ್ತುಂಗಕ್ಕೇರಿರುತ್ತೆ. ದೇಹದ ಹೆಚ್ಚು ದುರ್ಬಲವಾಗುವಂಥ ಲಕ್ಷಣಗಳು ಹೆಚ್ಚಾಗಿರುತ್ತೆ. ಅದರಿಂದ ಏನು ಮಾಡಬೇಕು ಅಂದರೆ, ನಮ್ಮ ಸರಳ ಸಾತ್ವಿಕ ಆಹಾರ ಪದ್ಧತಿಯನ್ನು ಪ್ರಾರಂಭಿಸಬೇಕು. ಲಘುವಾದ ಊಟ, ಋತುಮಾನಕ್ಕೆ ಸಿಗ್ತಾ ಇರುವಂಥ ಹಣ್ಣುಗಳ ಸೇವನೆ, ಕಡಿಮೆ ಮಸಾಲೆ ಪದಾರ್ಥಗಳು ಮತ್ತು ಏನು ಅಂದರೆ ಕೊತ್ತಂಬರಿ ನೀರು, ಅದನ್ನು ತಗೋಬೋದು. ಯೋಗ ಪ್ರಕಾರ ನಾವು ಏನು ಒಂದು ಸಂಕಲ್ಪ ಮಾಡಬೇಕಲ್ವ ಮೊದಲನೇ ದಿವಸ. ಸೊ ನಾವು ಸುಖಾಸನದಲ್ಲಿ ಕುಳಿತುಕೊಂಡು 3 ಬಾರಿ ಆಳವಾಗಿ ಉಸಿರಾಡಿದ ನಂತರ ಈ ಪವಿತ್ರ ಮಾಸಕ್ಕೆ ಸಂಕಲ್ಪ ಮಾಡೋಣ. ಹಾಗೆ ಆಧುನಿಕ ವಿಜ್ಞಾನಕ್ಕೆ ಬಂದರೆ, ಋತುಮಾನದ ಪರಿವರ್ತನೆಗಳು ರೋಗ ನಿರೋಧಕ ವ್ಯವಸ್ಥೆಯನ್ನು ಏರಿಳಿತಕ್ಕೆ ಕೊಡುತ್ತೆ, ಒತ್ತಡಕ್ಕೆ ಒಳಪಡಿಸುತ್ತೆ. ಕಾರ್ಟಿಸೋಲ್ ಏರಿಳಿತಗಳು ಹಾಗೂ ಕರುಳಿನ ಸೂಕ್ಷ್ಮಜೀವಿ ಬದಲಾವಣೆಗಳು ಮತ್ತು ಉರಿಯೂತದ ಗುರುತುಗಳು ಹೆಚ್ಚಾಗಬಹುದು. ಸೊ ಆದ್ದರಿಂದ ನಿಯಮಿತವಾಗಿ ನಿದ್ರೆ, ಕಡಿಮೆ ಉತ್ತೇಜಕಗಳು ಹಾಗೂ ಜಾಗರೂಕತೆಯಿಂದ ತಿನ್ನುವಂಥ ಏನು ಈ 30 ದಿನಗಳ ಉದ್ದೇಶಪೂರ್ವಕವಾಗಿ ದಿನಚರಿಯನ್ನು ನಮ್ಮ ಯೋಗಕ್ಷೇಮಕ್ಕೆ ಒಳ್ಳೆಯದು ಅಂತ ಆಧಾರದ ಮೇಲೆ ಗೊತ್ತಾಗಿದೆ. ಸೊ ಹಾಗಾದರೆ ಈ 30 ದಿನಗಳಿಗೆ ಒಂದು ಸಂಕಲ್ಪ ಮಾಡೋಣ. ಅದನ್ನು ಏನು ಅಂತ ಬರೀರಿ. ನೀವೊಂದು ಏನು ಬೆಳೆಸಲು ಬಯಸ್ತೀರಾ, ಅಥವಾ ನಿಮ್ಮಲ್ಲಿ ಏನು ಬದಲಾವಣೆ ಆಗಬೇಕು ಆಧ್ಯಾತ್ಮಿಕವಾಗಿ ಅನ್ನೋದನ್ನು ಒಂದು ಸಂಕಲ್ಪ ಮಾಡಿ. ಈ ಅಧಿಕ ಮಾಸ ನಿಮಗೆ ಆಂತರಿಕ ಜ್ಯೋತಿಯನ್ನು ಹೆಚ್ಚು ತರಲಿ, ಹಾಗೆಯೇ ಹೆಚ್ಚು ಆರೋಗ್ಯವಾಗಿರುವಂಥ ಜೀವನ ಶೈಲಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯಿಂದ ಖಂಡಿತವಾಗ್ಲೂ ಆಗುತ್ತೆ. ಸೊ ಎಲ್ಲರೂ ಸಂಕಲ್ಪ ಮಾಡೋಣ ಮೊದಲನೇ ದಿವಸ ಅಲ್ವಾ. ನಮಸ್ತೆ, ಹರಿ ಓಂ.